ನೀರು ಶುದ್ಧೀಕರಣ ಘಟಕಗಳು ಇವತ್ತು ಒಂದು ಮಾಫಿ ನಗರಸಭೆ ಅಂದ್ರೆ ನಗರದ ಜನರಿಗೆ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಿಕೊಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸತಕ್ಕಂಥ ಆಡಳಿತ ಅಂತಕ್ಕಂಥ ಮಾತಿದೆ. ಆದ್ರೆ ಈ ನಗರಸಭೆ ಯಾರದೋ ಮುಲಾಜಿಗೆ ಒಳಗಾಗಿ ಯಾರದೋ ಅನುಕೂಲಕ್ಕಾಗಿ ಯಾರದೋ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ಬೇನಾಮಿ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ನಗರದ ಜನರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಇದಕ್ಕೆ ಮುಖ್ಯ ಉದಾಹರಣೆಯಾಗಿ ನಿಲ್ತಕ್ಕಂಥ ಸನ್ನಿವೇಶ ಅಂತಂದ್ರೆ ಅದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ನಗರಸಭೆ. ಇಲ್ಲಿರ್ತಕ್ಕಂಥ ನಗರಸಭೆ ಆಡಳಿತಾಧಿಕಾರಿಗಳಿಗೆ ಯಾವುದೇ ರೀತಿಯಾದಂತಹ ವ್ಯವಸ್ಥಿತವಾದಂತಹ ಆಡಳಿತವನ್ನು ರೂಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಿಂಚಿತ್ತೂ ಕೂಡ ಜ್ಞಾನ ಇರೋದ್ರಿಂದ ಇವತ್ತಿನ ದಿನ ಬಹಳಷ್ಟು ಜನ ನಾಗರಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಅದು ತಪ್ಪಾಗಲ್ಲ. ಇದಕ್ಕೆ ಪ್ರಮುಖವಾಗಿ ನಾವು ಏನು ಹೇಳಲಿಕ್ಕೆ ಹೊರಟಿದ್ದೀವಿ ಅಂತಂದ್ರೆ ಇಲ್ಲಿ ಕುಡಿಯೋ ನೀರಿನ ಅಭಾವ ಯಥೇಚ್ಛವಾಗಿದೆ ನಗರದಲ್ಲಿ. ಇದನ್ನ ನಾವು ಸಾಮಾನ್ಯವಾಗಿ ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಪ್ರತಿದಿನ ಪರದಾಡ್ತಕ್ಕಂಥ ಪರಿಸ್ಥಿತಿ ಜನರದ್ದಾಗಿದೆ. ಕುಡಿಯುವ ನೀರು ಬೇಕು ಅಂತಕ್ಕಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥ ಜನರಿಗೆ ಸಮರ್ಪಕವಾಗಿ ಕುಡಿಯುವ ನೀರನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಒಂದು ಕಡೆ ಇಲ್ಲದೆ ಹೋದ್ರೂ ಮತ್ತೊಂದು ಕಡೆ ಒಂದು ವ್ಯವಸ್ಥಿತವಾದಂತಹ ಮಾಫಿಯಾ ಶಿಡ್ಲಘಟ್ಟದಲ್ಲಿ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು. ಆ ಮಾಫಿಯಾದ ಹೆಸರೇ ಶುದ್ಧೀಕರಣ ನೀರಿನ ಘಟಕಗಳು ಅಂತಕ್ಕಂಥದ್ದು. ನೀರಿನ ಶುದ್ಧೀಕರಣ ಘಟಕಗಳು ನಗರದಲ್ಲಿ ನಗರಸಭೆ ಆಡಳಿತದಲ್ಲಿ ನಗರಸಭೆಯ ದುಡ್ಡಿನಲ್ಲಿ ನಗರಸಭೆಯ ಬೋರ್ವೆಲ್ಗಳಲ್ಲಿ ನಗರಸಭೆಯ ವಿದ್ಯುತ್ ಸಂಪರ್ಕದಲ್ಲಿ ನಗರಸಭೆಯ ಕೊಳವೆ ಬಾವಿಗಳಲ್ಲಿ ನಡೀತಾ ಇರತಕ್ಕಂಥ ನೀರು ಶುದ್ಧೀಕರಣ ಘಟಕಗಳು ಇವತ್ತು ಒಂದು ಮಾಫಿಯಾ ಕೈ ಸೇರಿದೆ ಅಂತಕ್ಕಂಥ ಒಂದು ಆಘಾತಕಾರಿ ಒಂದು ಪ್ರಕರಣ ಇದೀಗ ತಾನೇ ಹೊರಬಿದ್ದಿದೆ. ಕಳೆದ 2 ವರ್ಷಗಳಿಂದ ಈ ನೀರಿನ ಶುದ್ಧೀಕರಣ ಘಟಕಗಳನ್ನ ಕಬ್ಜಾ ಮಾಡಿರ್ತಕ್ಕಂಥ ಕೆಲವು ದುರುಳರ ಹಿಡಿತದಿಂದ ಇವತ್ತು ಲಕ್ಷಾಂತರ ರೂಪಾಯಿ ಹಣ ನಗರಸಭೆಗೆ ನಷ್ಟ ಆಗಿದೆ ಅಂದ್ರೆ ತಪ್ಪಾಗಲ್ಲ. ಇದನ್ನ ನಾವು ವಿವರವಾಗಿ ಹೇಳ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ನಗರಸಭೆಯಲ್ಲಿ ಶಿಡ್ಲಘಟ್ಟ ನಗರದ ನಗರಸಭೆಯಲ್ಲಿ 7 ಶುದ್ಧೀಕರಣ ನೀರಿನ ಘಟಕಗಳು ಈಗ ಕಾರ್ಯಪ್ರವೃತ್ತವಾಗಿದ್ದಾವೆ. 7 ಶುದ್ಧೀಕರಣ ಘಟಕಗಳು ಕೂಡ ಇವತ್ತು ಮಾಫಿಯಾ ಕೈ ಸೇರಿದೆ. ಆ ಮಾಫಿಯಾದ ಡಾನ್ಗಳು ಯಾರು ಅಂದ್ರೆ ಆಯಾ ಭಾಗದ ನಗರಸಭೆ ಸದಸ್ಯರೇ ಅಂದ್ರೆ ತಪ್ಪಾಗಲ್ಲ. ಹಾಗಾಗಿ ಇವತ್ತು ನಗರಸಭೆ ಸದಸ್ಯರು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ನೀರು ಶುದ್ಧೀಕರಣ ಘಟಕಗಳಿಂದ ದಿನವೊಂದಕ್ಕೆ ಕನಿಷ್ಠ ಅಂತಂದ್ರೆ 10 ರಿಂದ 15 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಇದನ್ನ ಲೆಕ್ಕ ಹಾಕ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ತಿಂಗಳಿಗೆ ಕನಿಷ್ಠ ಅಂದ್ರೆ 4.5 ಲಕ್ಷ ಆಯ್ತು. 4.5 ಲಕ್ಷ ಹಣವನ್ನ ಎಲ್ಲಿ ಕೊಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಯಾರು ತಗೊಂತಾ ಇದ್ದಾರೆ, ಯಾವ ಅಧಿಕಾರಿಗಳ ಹಿಡಿತದಲ್ಲಿದೆ ಅಂತಕ್ಕಂಥ ಪ್ರಶ್ನೆ ಈಗ ಎದ್ದು ಕಾಡುತ್ತೆ ಅಂತಂದ್ರೆ ಹೇಳ್ಬೋದು. ಈಗಾಗಲೇ ಈ ಬಗ್ಗೆ ಹಲವು ದೂರುಗಳು ಪ್ರಕರಣಗಳು ದಾಖಲಾಗಿದ್ರು ಕೂಡ ಯಾವುದೇ ರೀತಿಯಾದಂತಹ ಒಂದು ಪ್ರಕರಣದ ತನಿಖೆಯನ್ನ ಮಾಡೋದಕ್ಕೆ ಆಡಳಿತಾಧಿಕಾರಿಯೂ ಆಗಿರ್ತಕ್ಕಂಥ ಜಿಲ್ಲಾಧಿಕಾರಿಯ ಮುಂದೆ ಬಂದಿಲ್ಲ ಅಂದ್ರೆ ಈ ಮಾಫಿಯಾದ ಹೊಡೆತ ಎಷ್ಟರ ಮಟ್ಟಿಗೆ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಪ್ರತಿ ತಿಂಗಳು 4.5 ಲಕ್ಷ
ಒಂದು ಶುದ್ಧೀಕರಣ ಘಟಕದಿಂದ. ಹಾಗಾದ್ರೆ 7 ಶುದ್ಧೀಕರಣ ಘಟಕದಿಂದ ಎಷ್ಟಾಯ್ತು? ಕನಿಷ್ಠ ಪಕ್ಷ 30ರಿಂದ 35 ಲಕ್ಷ ರೂಪಾಯಿ ಪ್ರತಿ ತಿಂಗಳು ಆಯ್ತು. 30ರಿಂದ 35 ಲಕ್ಷ ಅಂದ್ರೆ ಪ್ರತಿ ವರ್ಷಕ್ಕೆ ಎಷ್ಟಾಯ್ತು? ಕನಿಷ್ಠ ಪಕ್ಷ 4ರಿಂದ 4.5 ಕೋಟಿ ಆಯ್ತು. ಹಾಗಾದ್ರೆ ಈ 4.5 ಕೋಟಿ ಒಂದು ವರ್ಷದ ಹಣವನ್ನ ಲೂಟಿ ಮಾಡ್ತಾ ಇರ್ತಕ್ಕಂಥ ಈ ಮಾಫಿಯಾನ ಹಿಡಿದಿಟ್ಕೊಳ್ತಕ್ಕಂಥ ತಾಕತ್ತು, ಧೈರ್ಯ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಇಲ್ಲದೆ ಹೋಯ್ತಾ? ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತಕ್ಕಂಥ ಒಂದು ಕನಿಷ್ಠ ಆಡಳಿತ ಈ ನಗರಸಭೆಗೆ ಇಲ್ಲದೆ ಹೋಯ್ತಾ? ಹಾಗಾದ್ರೆ ಇಷ್ಟು ಹಣವನ್ನ, ನಾಗರಿಕರ ಹಣವನ್ನ ತಿಂದು ದೋಚಿ ಉಂಡೆನಾಮ ತಿಕ್ಕಿದಾರಲ್ಲ, ಇಂತಹ ನಗರಸಭೆಯ ಅಧಿಕಾರಿಗಳ, ನಗರಸಭೆಯ ಸದಸ್ಯರ ವಿರುದ್ಧ ಏನ್ ಕ್ರಮ ಕೈಗೊಳ್ತೀರಿ? ಈಗಾಗಲೇ ಲೋಕಾಯುಕ್ತದಲ್ಲಿ ಪ್ರಕರಣ ಅಂತೂ ದಾಖಲಾಗಿದೆ, ಜಿಲ್ಲಾಡಳಿತಕ್ಕೆ ಒಂದು ದೂರು ಕೂಡ ಹೋಗಿದೆ. ಆಯ್ತು, ಇದೆಲ್ಲ ಹೋದ ನಂತರ ಏನಾದ್ರೂ ಒಂದು ಕ್ರಮ ಆಗ್ಬೇಕಲ್ಲ. ಕೇವಲ ನೆಪ ಮಾತ್ರಕ್ಕೆ ಟೆಂಡರ್ ಕರೆದು ಅದನ್ನ ಬೇರೆಯವರಿಗೆ ಹಸ್ತಾಂತರಿಸಿ ಅಂತಕ್ಕಂಥ ಒಂದು ಸೂಚನೆ ಮಾತ್ರ, ಒಂದು ಕ್ರಮಬದ್ಧವಾದಂತಹ ಒಂದು ಸೂಚನೆ ಜಿಲ್ಲಾಧಿಕಾರಿಯಿಂದ ಹೊರಬಂದಿರೋದು ಬಿಟ್ರೆ ಬೇರೆ ಇನ್ನೇನು ಯಾವುದೇ ಕ್ರಮ ಇದುವರೆಗೂ ಆಗಿಲ್ಲ. ಹಾಗಾದ್ರೆ ಪ್ರತಿ ವರ್ಷ 4.5 ಕೋಟಿ ತಿಂದುಂಡು ತೇಗ್ತಾ ಇದ್ರಲ್ಲ, ಇವ್ರ ವಿರುದ್ಧ ಏನ್ ಕ್ರಮ ಆಗುತ್ತೆ? ಸರ್ಕಾರದ ಹಣ ಮುಟ್ಟುಗೋಲು ಆಗ್ತಕ್ಕಂಥ ಕ್ರಮ ಯಾಕೆ ಆಗ್ತಾ ಇಲ್ಲ? ಈಗಾಗಲೇ ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಪರಿಶೀಲನೆ ಮಾಡಬಹುದು, ಸುಮಾರು 7 ವಾರ್ಡ್ಗಳಲ್ಲಿ ಇದು ನಡೀತಾ ಇರ್ತಕ್ಕಂಥ ಅಕ್ರಮ. ಇದರಲ್ಲಿ ನಾನು ಪ್ರಮುಖವಾಗಿ 1-2 ವಾರ್ಡ್ಗಳ ವಿವರಗಳನ್ನು ಕೂಡ ಕೊಡೋದಕ್ಕೆ ನಾನು ಮುಂದಾಗ್ತೀನಿ. ಇದರಲ್ಲಿ 2ನೇ ವಾರ್ಡ್ನಲ್ಲಿ ಈಗಾಗಲೇ ಶುದ್ಧೀಕರಣ ಘಟಕ ಇದೆ, ಆದರೆ ಅದರ ಒಂದೇ ಒಂದು ನಯಾ ಪೈಸೆ ಇಲ್ಲಿ ನಗರಸಭೆಗೆ ಸೇರ್ತಾ ಇಲ್ಲ. ಈ ಭಾಗದ ಕೌನ್ಸಿಲರ್ ಬಂದು ಸುರೇಶ್ ಇರ್ತಕ್ಕಂಥ ನಗರಸಭೆ ಆಡಳಿತದಲ್ಲಿರ್ತಕ್ಕಂಥ ಒಂದು ಶುದ್ಧೀಕರಣ ಘಟಕದಲ್ಲಿ ಆಗ್ತಾ ಇರ್ತಕ್ಕಂಥ ಆದಾಯ ಎಲ್ಲಿ ಹೋಗ್ತಾ ಇದೆ? ಅಧಿಕಾರಿಗಳು ತಪ್ಪು ಮಾಡಿದಂತ ಸಂದರ್ಭದಲ್ಲಿ ನಗರಸಭಾ ಸದಸ್ಯರು ತಕ್ಷಣ ಎಚ್ಚೆತ್ತುಕೊಂಡು ಈ ಹಣ ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದಂತಹ ವರದಿಯನ್ನ ಅಧಿಕಾರಿಗಳಿಗೆ ಕೊಟ್ಟು ಆ ಹಣ, ನಾಗರಿಕರ ಹಣ ಪೋಲಾಗದಂತೆ ತಡೆ ಹಿಡಿಬೇಕಾಗಿರ್ತಕ್ಕಂಥ ಸದಸ್ಯ ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಇನ್ನು 5ನೇ ವಾರ್ಡ್ನಲ್ಲೂ ಕೂಡ ಆಸಿಫ್ ಅಂತಕ್ಕಂಥ ನಗರಸಭೆ ಸದಸ್ಯರಿದ್ದಾರೆ. ಅವರು ಕೂಡ ಇಲ್ಲಿ ಏನಾಗ್ತಾ ಇದೆ, ಅವರು ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿಲ್ಲ. 5ನೇ ವಾರ್ಡ್ ಇರ್ತಕ್ಕಂಥ ಶುದ್ಧೀಕರಣ ಘಟಕದಿಂದಲೂ ಕೂಡ ಕಳೆದ 2ರಿಂದ 3 ವರ್ಷದಿಂದ ಹಣವನ್ನ ದೋಚಲಾಗ್ತಾ ಇದೆ. ನಾಗರಿಕರ ಹಣವನ್ನ ದೋಚಲಾಗ್ತಾ ಇದೆ. ಪ್ರತಿದಿನ ಒಂದು ಕ್ಯಾನ್ಗೆ 10 ರೂಪಾಯಿ ಅಂತಂದ್ರು, 5 ರೂಪಾಯಿ ಅಂತಂದ್ರು, ಕನಿಷ್ಠ 100 ಕ್ಯಾನ್ ಅಂತಂದ್ರು 500 ರೂಪಾಯಿ ಆಯ್ತು. ಆ ಲೆಕ್ಕದಲ್ಲಿ ಪ್ರತಿ ತಿಂಗಳಿಗೆ 500 ರೂಪಾಯಿ ಲೆಕ್ಕ ಇಟ್ಕೊಂಡ್ರು 15,000 ರೂಪಾಯಿ ಆಯ್ತು. 15,000 ರೂಪಾಯಿ ಒಂದು ಯೂನಿಟ್ ಅಲ್ಲಾದ್ರೆ 7 ಯೂನಿಟ್ ಇಂದ ಎಷ್ಟಾಯ್ತು? ಇವೆಲ್ಲ ಹಣವನ್ನ ಎಲ್ಲಿ ಇದು ಮಾಡ್ತಾ ಇದ್ದಾರೆ? ಇನ್ನು ಕೆಲವು ವಾರ್ಡ್ಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರ ಒಂದಷ್ಟು ವಿವರಗಳನ್ನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಾವು ನೋಡಿದಂಗೆ ಸಂದರ್ಭದಲ್ಲಿ ವಾರ್ಡ್ ನಂಬರ್ 2 ಕೌನ್ಸಿಲರ್ ಸುರೇಶ್, ವಾರ್ಡ್ ನಂಬರ್ 30 ಕೌನ್ಸಿಲರ್ ನವೀನ್, ವಾರ್ಡ್ ನಂಬರ್ 7 ಕೌನ್ಸಿಲರ್ ರಮೇಶ್, ವಾರ್ಡ್ ನಂಬರ್ 21 ಲಕ್ಷ್ಮೀನಾರಾಯಣ, ವಾರ್ಡ್ ನಂಬರ್ 13 ನಾರಾಯಣಸ್ವಾಮಿ, ವಾರ್ಡ್ ನಂಬರ್ 18 ಶಬೀರ್ ಪಾಷಾ, ವಾರ್ಡ್ ನಂಬರ್ 5 ಆಸಿಫ್. ಇದು ನಮ್ಮ ಹತ್ರ ಇರ್ತಕ್ಕಂಥ ದಾಖಲೆಗಳು. ನಾವು ನಗರಸಭಾ ಸದಸ್ಯರ ವಿರುದ್ಧ ಯಾವುದೇ ರೀತಿಯಾದಂತಹ ಆರೋಪ ಮಾಡ್ತಾ ಇಲ್ಲ, ನಗರಸಭೆ ಅಧಿಕಾರಿಗಳ ವಿರುದ್ಧ ಯಾವುದೇ ರೀತಿಯಾದಂತಹ ಆರೋಪ ಮಾಡ್ತಾ ಇಲ್ಲ. ಆದರೆ ನೀರಿನ ಶುದ್ಧೀಕರಣ ಘಟಕದಿಂದ ಬರ್ತಾ ಇರತಕ್ಕಂಥ ಆದಾಯ, ಪ್ರತಿ ದಿನದ ಆದಾಯ, ಪ್ರತಿ ತಿಂಗಳ ಆದಾಯ, ಪ್ರತಿ ವರ್ಷದ ಆದಾಯ ಯಾರು ತಿಂದು ತೆಗ್ತಾ ಇದ್ದಾರೆ, ಇದ್ರ ಬಗ್ಗೆ ತನಿಖೆ ಆಗಬೇಕು. ಇದ್ರ ಬಗ್ಗೆ ತನಿಖೆ ಆಗೋದು ಅಷ್ಟೇ ಅಲ್ಲ, ಕಳೆದ 2ರಿಂದ 3 ವರ್ಷಗಳಿಂದ ಈ ರೀತಿ ಲೂಟಿ ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ಹಣವನ್ನ ಮುಟ್ಟುಗೋಲು ಹಾಕೊಂಡು ಯಾರು ಈ ಹಣವನ್ನ ತಿಂದಿದ್ದಾರೆ ಅವರ ಆಸ್ತಿನಲ್ಲಿ ಮುಟ್ಟುಗೋಲು ಹಾಕೊಳ್ಳಿ, ಇಲ್ಲ ಅವರ ಹಣವನ್ನ ತೆಗೆದುಕೊಳ್ಳಿ, ಅವರಿಂದ ದುಡ್ಡನ್ನ ಕಟ್ಸ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ. ಆದ್ರೆ ನಾಗರಿಕರ ಹಣ ನಾಗರಿಕರಿಗೆ ಸೇರಬೇಕು. ಅಂತಹ ಒಂದು ಒಕ್ಕೊರಲಿನ ಕೂಗು ಈಗ ನ್ಯೂಸ್ಲೆ ಎತ್ತಿದೆ. ಇದಕ್ಕೆ ಮುಖ್ಯ ಕಾರಣ ಆಗಿರ್ತಕ್ಕಂಥದ್ದು ಕೊಳವೆ ಬಾವಿ ನಗರಸಭೆದು, ಅದಕ್ಕೆ ವಿದ್ಯುತ್ ಸಂಪರ್ಕ ಒದಗಿಸಿರೋದು ನಗರಸಭೆ, ಏನಾದರೂ ರಿಪೇರಿ ಬಂದ್ರೆ ಸರಿ ಮಾಡೋದು ನಗರಸಭೆ, ಹಾಗೇನೆ ನೀರನ್ನ ಒದಗಿಸಿಕೊಡ್ತಕ್ಕಂಥದ್ದು 24 ಗಂಟೆ ಶುದ್ಧೀಕರಣ ಘಟಕಕ್ಕೆ ನೀರನ್ನ ಪುಕ್ಕಟೆಯಾಗಿ ಒದಗಿಸಿಕೊಡ್ತಕ್ಕಂಥದ್ದು ನಗರಸಭೆ. ಹೀಗೆ ಎಲ್ಲ ಪುಕ್ಕಟೆಯಾಗಿ ನೀರಿನ ಶುದ್ಧೀಕರಣ ಘಟಕಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಸಿಬ್ಬಂದಿ ಏನಿದ್ದಾರೆ, ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಯಾರು ನೇಮಿಸಿದ್ದಾರೆ? ಹಾಗಾದ್ರೆ ಆಡಳಿತಾಧಿಕಾರಿಗಳು, ಜಿಲ್ಲಾಧಿಕಾರಿ ಆಗಿದ್ರು ಅವ್ರ ಗಮನಕ್ಕೆ ಬಾರದೆ ಇಲ್ಲಿ ಸಿಬ್ಬಂದಿಗಳನ್ನ ನೇಮಿಸ್ಕೊಂತಾರೆ ಅಂತಂದ್ರೆ ನಗರಸಭೆಯ ದುರಾಡಳಿತ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಯಾಕೆಂತಂದ್ರೆ ಒಂದು ಸರ್ಕಾರದ ವಸ್ತುವಿನಲ್ಲಿ ಟ್ರಸ್ಟ್ ಪಾಸ್ ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಲ್ಲ.
ಅನಧಿಕೃತ ಪ್ರವೇಶ ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಲ್ಲ. ಆದ್ರೆ ಇಲ್ಲಿ ರಾಜಾರೋಷವಾಗಿ ಹಗಲು 24 ಗಂಟೆ, ರಾತ್ರಿ 24 ಗಂಟೆ, ಹಗಲು ರಾತ್ರಿ 24 ಗಂಟೆ ನೀರನ್ನ ದೋಚಿಕೊಂಡು ಮಾರಾಟ ಮಾಡ್ತಾ ಇದ್ದಾರೆ. ಪುಕ್ಕಟೆಯಾಗಿ ಎಲ್ಲಾ ಸೇವೆಯನ್ನ ತೆಗೆದುಕೊಳ್ತಾರೆ. ಒಂದು ಕ್ಯಾನಿಗೆ ಇಷ್ಟು ಅಂತ ಅಮೌಂಟ್ ಅನ್ನು ನಿಗದಿಪಡಿಸಿ ಅದನ್ನ ಮಾರ್ತಾರೆ. ಆ ಬಂದಂತಹ ಅಮೌಂಟ್ ಅನ್ನ ಅವರ ಜೇಬಿಗೆ ಸೇರಿಸ್ಕೊತಾರೆ. ಹಾಗಾದ್ರೆ ಸಾರ್ವಜನಿಕರು ಏನಾಗ್ಬೇಕು ಸ್ವಾಮಿ? ಸಾರ್ವಜನಿಕರಿಗೆ ಯಾಕೆ ಪುಕ್ಕಟೆಯಾಗಿ ಕೊಡಬಾರದು? ನೀವು ಇಷ್ಟೆಲ್ಲ ಪುಕ್ಕಟೆಯಾಗಿ ನಗರಸಭೆಯಿಂದ ನೀರನ್ನ ತೆಗೆದುಕೊಂತೀರಿ, ವಿದ್ಯುತ್ ಅನ್ನ ತೆಗೆದುಕೊಂತೀರಿ, ಬಾಡಿಗೆಯನ್ನ ಕಟ್ಕೊಂತೀರಿ, ಕಟ್ಟಡವನ್ನ ತೆಗೆದುಕೊಂತೀರಿ, ಇವೆಲ್ಲ ಪುಕ್ಕಟೆಯಾಗಿ ತೆಗೆದುಕೊಂಡು ಜನರಿಗೆ ದುಡ್ಡು ಹಾಕಿ ಯಾಕೆ ನೀರನ್ನ ಮಾರ್ತಾ ಇದ್ದೀರಿ? ಪುಕ್ಕಟೆಯಾಗಿ ಕೊಡಿ. ಹಾಗಾದ್ರೆ ಅದನ್ನ ಯಾಕೆ ಮಾಡ್ತಾ ಇಲ್ಲ? ಅದನ್ನ ಮಾಡಿ ಅಂತಕ್ಕಂಥದ್ದು ನಮ್ಮ ಆಗ್ರಹ. ಅಷ್ಟೇ ಅಲ್ಲ, 2 ವರ್ಷದಿಂದ ಇದುವರೆಗೂ ಎಷ್ಟು ಹಣವನ್ನ ಲೂಟಿ ಮಾಡಲಾಗಿದೆ ಅದು ಆಡಿಟ್ ಆಗಬೇಕು. ಆಡಿಟ್ ಆಗೋದ್ರ ಜೊತೆಗೆ ಎಷ್ಟು ಹಣ ವಸೂಲಿ ಆಗಿದೆ, ಆ ವಸೂಲಿ ಆಗಿರ್ತಕ್ಕಂಥ ಹಣ ಏನಾಗಿದೆ ಅದ್ರ ಬಗ್ಗೆ ಸಂಕ್ಷಿಪ್ತವಾದಂತಹ ವರದಿ ಕೊಡಬೇಕು. ಹಾಗೇನಾದ್ರೂ ಏಕ ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕಾಗಿ ಈ ಹಣವನ್ನ ಏನನ್ನ ಲೂಟಿ ಮಾಡಿದ್ರೆ ಆ ಹಣವನ್ನ ತಕ್ಷಣ ಸರ್ಕಾರ ಮುಟ್ಟುಗೋಲು ಹಾಕೋಬೇಕು. ಆ ಹಣ ಕಟ್ಟಕ್ಕೆ ಅವ್ರ ಕೈಯಲ್ಲಿ ಆಗ್ಲಿಲ್ಲ ಅಂತಂದ್ರೆ ಅವರ ಆಸ್ತಿ ಪಾಸ್ತಿಗಳನ್ನ ಮುಟ್ಟುಗೋಲು ಹಾಕೋಬೇಕು. ಇದು ನಮ್ಮ ಬೇಡಿಕೆ. ಯಾಕಂದ್ರೆ ಸಾರ್ವಜನಿಕರ ದುಡ್ಡು ಸ್ವಾಮಿ, ಅದು ಸಾರ್ವಜನಿಕರ ದುಡ್ಡನ್ನ ಯಾರೋ ಒಬ್ರು ಹಿಂಗೆ ತೆಂದು ತೇಗಿ ಉಣ್ತಾರೆ. ಅದ್ರ ಪ್ರಶ್ನೆ ಯಾಕೆ ನಗರಸಭೆ ಆಯುಕ್ತರು ಮಾಡಲ್ಲ? ಅದ್ರ ಪ್ರಶ್ನೆ ಯಾಕೆ ಪರಿಸರ ಅಭಿಯಂತರರು ಮಾಡಲ್ಲ? ಅದ್ರ ಪ್ರಶ್ನೆ ಯಾಕೆ ಆರೋಗ್ಯ ಇಲಾಖೆಯವರು ಮಾಡಲ್ಲ? ಅದ್ರ ಪ್ರಶ್ನೆ ಯಾಕೆ ಜಿಲ್ಲಾಧಿಕಾರಿಗಳು ಮಾಡಲ್ಲ? ಈಗ ಬಾಡಿ ಇಲ್ಲ ನಗರಸಭೆ ಆಡಳಿತ ಬಾಡಿನಲ್ಲಿ, ಅಂದ್ರೆ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರ ಸಭೆ ಸಮಿತಿ ಇಲ್ಲ. ಈಗಿರ್ತಕ್ಕಂಥದ್ದು ಆಡಳಿತಾಧಿಕಾರಿಯಾಗಿ ನೇಮಕಗೊಂಡಿರ್ತಕ್ಕಂಥದ್ದು ಜಿಲ್ಲಾಧಿಕಾರಿ ಯಾಕೆ ಇದ್ರ ಬಗ್ಗೆ ಕಠಿಣ ಕ್ರಮ ತೆಗೆದುಕೋಬಾರದು? ಇದು ನಮ್ಮ ಕೂಗು. ಇದನ್ನ ಸಂಕ್ಷಿಪ್ತವಾಗಿ ತನಿಖೆ ಮಾಡಿ ಸಂಕ್ಷಿಪ್ತವಾಗಿ ವರದಿಯನ್ನ ತೆಗೆದುಕೊಂಡು ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಆ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ತೆಗೆದುಕೊಂಡು ಅವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಂಡು ಹಣವನ್ನ ಮುಟ್ಟುಗೋಲು ಹಾಕೊಳ್ಳೋವರೆಗೂ ಈ ಸುದ್ದಿಯನ್ನ ಇಲ್ಲಿಗೆ ಬಿಡೋದಿಲ್ಲ. ಇದಂತೂ ಸತ್ಯ. ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ಅವ್ಯವಹಾರಗಳು ನಡೀತಕ್ಕಂಥ ರೀತಿಯಲ್ಲಿ ಯಾರಾದರೂ ಅವರಿಗೆ ಶಾಮೀಲಾಗಿದ್ರೆ, ಈ ಒಂದು ಹಣವನ್ನು ಲೂಟಿ ಮಾಡೋದಕ್ಕೆ ಕಮಿಷನರ್ ಆಗಿರ್ಬೋದು ಅಥವಾ ಜಿಲ್ಲಾಧಿಕಾರಿ ಆಗಿರ್ಬೋದು ಅಥವಾ ಇನ್ನು ಬೇರೆ ಯಾರಾದ್ರೂ ಆಗಿರ್ಬೋದು, ಯಾರಾದ್ರೂ ಒಳಗಡೆಯಿಂದ ಕಿಕ್ ಬ್ಯಾಕ್ ಅನ್ನ ಪಡಿತಾ ಇದ್ರೆ ಅದನ್ನ ಕೂಡ ಬಯಲಿಗಿಡ್ತಕ್ಕಂಥ ಕೆಲಸವನ್ನ ನ್ಯೂಸ್ ಲೈನ್ ಮಾಡಲಿದೆ. ಇದಿಷ್ಟು ಆಗಲೇಬೇಕಾದಂತ ಅನಿವಾರ್ಯವಾಗಿ ಆಗ್ಬೇಕಾಗಿರ್ತಕ್ಕಂಥ ಕೆಲಸ. ಕೇವಲ ನೀವು ಯಾವುದೋ ಒಂದು ಟೆಂಡರ್ ಕರೀರಿ, ಈಗಿರ್ತಕ್ಕಂಥವ್ರನ್ನೆಲ್ಲರನ್ನು ತೆಗೆದುಬಿಟ್ಟು ಒಂದು ಹೊಸ ಟೆಂಡರ್ ಕರೆದು ಹೊಸಬರಿಗೆ ಅದನ್ನ ವಿಲೇವಾರಿ ಮಾಡಿ ಅಲ್ಲಿಂದ ದುಡ್ಡನ್ನು ತೆಗೆದುಕೊಳ್ಳಿ ಅಂತಕ್ಕಂಥ ಒಂದು ಕಾಟಾಚಾರದ ಆದೇಶಗಳು ನಮಗೆ ಅವಶ್ಯಕತೆ ಇಲ್ಲ. ಇದುವರೆಗೂ ಯಾರು ತಪ್ಪು ಮಾಡಿದ್ದಾರೆ, ಒಂದು ಮರ್ಡರ್ ಮಾಡಿ ಹಾಗಾದ್ರೆ ತಪ್ಪಿಸ್ಕೊಂಡು ಹೋಗ್ಬಿಡ್ಲಿಲ್ಲ, ನೆಕ್ಸ್ಟ್ ಮರ್ಡರ್ ಮಾಡಿದ್ರೆ ನೋಡ್ಕೊಳ್ಳಿ ಅಂತ ಹೇಳ್ತೀರಾ? ಅದೆಲ್ಲ ಇಂಪಾರ್ಟೆಂಟ್. ಇಲ್ಲಿವರೆಗೂ ಯಾರು ತಪ್ಪು ಮಾಡಿದ್ದಾರೆ, ಎಷ್ಟು ದುಡ್ಡು ತಿಂದಿದ್ದಾರೆ ಅದನ್ನ ಮುಟ್ಟುಗೋಲು ಹಾಕೊಂಡು ಅವರಿಂದ ವಸೂಲಿ ಮಾಡೋವರೆಗೂ ಜಿಲ್ಲಾಧಿಕಾರಿ ಬಿಡಬಾರದು ಅಂತಕ್ಕಂಥ ಆಗ್ರಹವನ್ನ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ.